ಕೊಡೋಕೆ ಯಾಕೆ ಸಿದ್ಧವಾಗಿದ್ದೀರಿ? ಕುಮಾರಸ್ವಾಮಿ ಅವರು ಇದು ವಿರುದ್ಧ ಯಾಕೆ ನಿಂತಿದ್ದಾರೆ? ಕುಮಾರಸ್ವಾಮಿ ಅವರು ಒಂದೇನು ಅಂದ್ರೆ ರಾಜಕೀಯ ಮಾಡ್ತಾ ಇದಾರೆ ಅಷ್ಟೇ, ಇನ್ನೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ರೈತರೇ. ಇಲ್ಲಿ ಇವ್ರುಗಳನ್ನು ಕೇಳ್ತಾ ಇರ್ತಕ್ಕಂಥದ್ದು ಪ್ರಶ್ನೆನೆ. ಆ ಪ್ರಶ್ನೆಗೆ ಉತ್ತರ ಇಲ್ಲ ಅವ್ರ ಹತ್ರ. ಯಾಕೆಂದ್ರೆ 20 ವರ್ಷದಿಂದ ಅವ್ರಿಗದು ಆಲೋಚನೆ ಬರ್ಲಿಲ್ವಲ್ಲ. ಮಧ್ಯದಲ್ಲಿ ಯಾವಾಗಾದ್ರೂ ಬಂದು ಆಲೋಚನೆ ಮಾಡಿ ಈ ಭಾಗದ ಜನ ಬದುಕ್ತಾ ಇದಾರ, ಹೇಗಿದ್ದಾರೆ, ಏನ್ ಮಾಡ್ಕೊಂಡಿದಾರೆ, ಒಂದು ಸಲ ಏನಾದ್ರು ಬಂದು ಅವ್ರ ಬಗ್ಗೆ ವಿವರಣೆ ನೀರ್ ತಗೊಂಡಿದಾರ? ಕುಡಿತಾ ಇರ್ತಕ್ಕಂಥ ನೀರು ಕಲುಷಿತವಾಗಿದ್ಯಾ, ಚೆನ್ನಾಗಿದ್ಯಾ, ಇಲ್ವಾ, ಏನಾದ್ರೂ ಗೊತ್ತಿದ್ಯಾ ಅವ್ರಿಗೆ? ಇಲ್ವೇ. ಇವತ್ತು ಈ ಒಂದು GBIT ಮಾಡ್ತಾ ಇದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಎಲ್ಲಿ ಮಾಡಿ ಅದರದ್ದು ಒಂದು ಕ್ರೆಡಿಟ್ ಎಲ್ಲಿ ಹೊಟ್ಟೋಗ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗಲಾಟೆಗಳನ್ನ ಸೃಷ್ಟಿ ಮಾಡಿ, ಅಲ್ಲ ಸ್ವಾಮಿ, ಇಲ್ಲಿರ್ತಕ್ಕಂಥ ಭಾಗದ ರೈತರನ್ನ ಕರ್ಕೊಂಡ್ ಬನ್ನಿ, ಯಾವ್ಯಾವ್ದೋ ಊರಿಂದ ಕರ್ಕೊಂಡ್ ಬಂದು ಗಲಾಟೆ ಮಾಡುವಂತದ್ದು ಏನ್ ಬೇಕು? ಈಗ ಇಲ್ಲಿರ್ತಕ್ಕಂಥವ್ರು ರೈತರೇ. ನೀವು ನೋಡ್ತಾ ಇದ್ದೀರಾ, ಅವ್ರು ಹೇಳ್ತಾರೆ ಬರೀ 15 ಜನ 20 ಜನ ಕೂತಿದ್ದಾರೆ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ಇವರೆಲ್ಲರೂ ರೈತರೇ ಅಲ್ವಾ? ಎಲ್ಲ ಮಹಿಳೆಯರು ಕೂಡ ನಡ್ಕೊಂಡು ಹೋಗಿ ಹುಲ್ನ ಕಿತ್ಕೊಂಡು, ಅದು ಏನು ಅಂತ ಹೇಳಿದ್ರೆ ಇದಿದೆ ಗೊತ್ತಾ, ನೀರಿದೆಯಲ್ಲ, ನೀರು ಬೋರ್ ನೀರು ತೆಗೆದ್ರು ಕೂಡ ಅದ್ರಲ್ಲೊಂದು ಕೂಡ ನೊರೆ ಬರುತ್ತೆ. ಅಂತಹ ನೀರಿನಲ್ಲಿ ತಮ್ಮ ಕೈ ಕಾಲುಗಳನ್ನೆಲ್ಲವನ್ನ ಪ್ರತಿದಿನ ತೊಡಗಿಸ್ಕೊಂಡು ಕೆಲಸ ಮಾಡಿ, ಸ್ಕಿನ್ ಡಿಸೀಸ್ ಆದ್ರೂ ಪರವಾಗಿಲ್ಲ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಇಷ್ಟು ವರ್ಷ ದುಡಿದ್ರಲ್ಲ 20 ವರ್ಷದಿಂದ. ಹೋಗ್ಲಿ, SR ವ್ಯಾಲ್ಯೂ ಅದ್ರ ಬಗ್ಗೆ ಗಮನ ಹರಿಸಿದ್ರ ತಾವು? ಇದನ್ನ ಮಾರ್ಕೊಂಡು ಹೋಗ್ಲಿ ಬೇರೆ ಕಡೆ ಎಲ್ಲಾದ್ರೂ ನಾವು ಜಮೀನು ತಗೊಂಡು ಬದುಕುವಂತ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಅದೂ ಇಲ್ಲ. ಇಲ್ಲಿ ಬಂದು ಬೈರ್ಮಂಗ್ಲದಲ್ಲಿ ತಗೊಳ್ಬೇಕು ಜಮೀನು ಅಂತ ಹೇಳಿದ್ರೆ ಯಾರನ್ನು ಇಷ್ಟನೂ ಪಡ್ತಾ ಇರ್ಲಿಲ್ಲ, ಬೇಡ ಅಂತಿದ್ರು. ಸೊ ಆ ಕಾರಣದಿಂದ ಈಗ ಕೊಡ್ತಾ ಇರ್ತಕ್ಕಂತಹ ಪರಿಹಾರವನ್ನ ತಗೊಳ್ಳೋದಕ್ಕೆ ಅವ್ರು ರೆಡಿ ಇದ್ರು ಕೂಡ ತಮ್ಮದು ಏನು ವಿರೋಧ ಇದೆ? ಕುತ್ಕೊಂಡು ಮಾತಾಡೋಣ. ಪರಿಹಾರ ಇದಿಲ್ವಾ? ಇನ್ನೇನ್ ಪರಿಹಾರ ಕೊಡಬೇಕು? ರೈತರಿಗೆ ಯಾವ್ದು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಯೋಚನೆಯಲ್ಲಿದೆ, ಆಲೋಚನೆಯಲ್ಲಿದೆ. ಮುಕ್ತವಾಗಿ ಬನ್ನಿ, ಚರ್ಚೆ ಮಾಡೋಣ. ಕೆಲವು ರೈತರು ಹೇಳ್ತಾ ಇರೋದು, ಭೂ ಸ್ವಾಧೀನ ಮಾಡ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು, ಮುಂದೆ ನಾವು ಎಲ್ಲಿ ಹೋಗಿ ಜೀವನ ಮಾಡ್ಬೇಕು ಅನ್ನೋದು ಹೇಳ್ತಾ ಇರೋದು. ಇವಾಗ ಅವ್ರಿಗೆ ಸೈಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಜಮೀನುಗಳು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಡಿಮೆ ಇರ್ತಕ್ಕಂತಹ 1 ಎಕರೆ ಅಥವಾ 20 ಕುಂಟೆ ಈ ತರ ಜಮೀನುಗಳು ಏನಿದಾವಲ್ಲ, ಅವರುಗಳು ತುಂಬಾನೇ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಹೋರಾಟಗಳು ಅವ್ರಗಳಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಹೊರತುಪಡಿಸಿ ವಿರೋಧವನ್ನ ಕೊಡ್ತಾ ಇರ್ತಕ್ಕಂಥದ್ದೇ ಹೆಚ್ಚಾಗಿದೆ. ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಸೈಟು ಕೊಡ್ತಾ ಇದ್ದಾರೆ, ಪರಿಹಾರ ಕೊಡ್ತಾ ಇದ್ದಾರೆ, ಅದನ್ನ ಏನು ಅಂತಂದ್ರೆ ಕೊಡಲ್ಲ ಅಂತಕ್ಕಂತಹ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಎಷ್ಟೋ ಮಂದಿ ಆಲ್ರೆಡಿ ಅವ್ರ ಅಕೌಂಟಿಗೆ ಬಂದ್ಬಿಟ್ಟಿದೆ, RTGS ಮಾಡಿ ಅವ್ರಿಗೆ ದುಡ್ಡು ಬಂದ್ಬಿಟ್ಟಿದೆ. ಅದನ್ನ ಇಲ್ಲ, ಸುಳ್ಳು, ಯಾರು ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ಬೇಕು ಹೇಳಿ? ಸುಳ್ಳಿನಲ್ಲಿ ಸಾಮ್ರಾಜ್ಯ ಕಟ್ಟೋರು ನಾವೇನು ಮಾತಾಡೋದಕ್ಕಾಗಲ್ಲ. ಅಲ್ಲ, ಅವ್ರಿಗೆ ಪರಿಹಾರ ಈ ತರ ಮಾಡ್ಬೇಕು ಅಂತಕ್ಕಂಥದ್ದನ್ನ ಬಂದು ಕೂತು ಚರ್ಚೆ ಮಾಡ್ಬೋದಲ್ಲ. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಅವ್ರು ಕರೀತಾರೆ, ಬನ್ನಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ. ಯಾಕೆ ಮಾತಾಡ್ಲಿಲ್ಲ? ಇಲ್ಲಿರೋ ಭಾಗದ ಈಗ ಪರ ವಿರೋಧ ಎರಡೂ ಇದೆ ಅಲ್ವಾ? ಎರಡೂ ಪರ ವಿರೋಧ ಇರ್ತಕ್ಕಂತಹ ರೈತರುಗಳನ್ನ ಕರ್ಕೋಬಹುದಾಗಿತ್ತಲ್ಲ ಒಂದಷ್ಟು ಜನ ವಿಧಾನಸೌಧದಲ್ಲಿ. ವಿಧಾನಸೌಧದಿಂದ ರೈತರನ್ನೇ ನಾಚೆ ಆಗ್ತಾ ಇರ್ಲಿಲ್ವಲ್ಲ? ರೈತರೇ ನಮ್ಮ ದೇಶಕ್ಕೆ ಆಧಾರ ಅಲ್ವಾ? ಅವ್ರನ್ನ ಕೂರ್ಸ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ. ಅಲ್ಲಿ ನಿಂದೇನಪ್ಪಾ, ನಿಂದೇನು ಅಂತ ಹೇಳಿ ಪರ ವಿರೋಧನಲ್ಲೇ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ಉದ್ದೇಶ ಏನು ಅದನ್ನ ನೀವು ಆಲೋಚನೆ ಮಾಡಬೇಕು. ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ? ಇಲ್ಲಿ ಒಂದೇ ಊರಿನ ಇಬ್ಬರು ಮನಸ್ಥಿತಿಗಳನ್ನು ಕೂಡ ವಿರೋಧ ವ್ಯಕ್ತಪಡಿಸಿ ಇವರಿಬ್ರು ಮಧ್ಯದಲ್ಲಿ ತಂದಿಡುವಂತ ಕೆಲಸವನ್ನ ಕುಮಾರಣ್ಣ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ರೈತರುಗಳನ್ನ ಮಾತಾಡ್ಸ್ ಹೋಗ್ತಾ ಇದ್ವಿ. ಆದ್ರೆ ಇಲ್ಲಿ ನಾವು ಭೂಮಿ ಕೊಡೋಕೆ ಸಿದ್ಧವಾಗಿದ್ದೇವೆ. CM DK ಶಿವಕುಮಾರ್ ಅಭಿವೃದ್ಧಿ ಪರ ಇದ್ದಾರೆ, ಆದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿನ ರೈತ ಮಹಿಳೆಯರು ಕೂಡ ಹೇಳ್ತಾ ಇರೋಂಥದ್ದು. ಇಲ್ಲಿ ಸಾಕಷ್ಟು ಜನರಲ್ಲಿ ರೈತರು, ಮಹಿಳೆಯರು, ರೈತರು ಬಂದಿರೋದನ್ನು ನೋಡ್ತಾ ಇದ್ವಿ. ಇಲ್ಲೂ ಕೂಡ ಕೆಲವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ. ಯಾಕೆ ಭೂಮಿಯನ್ನ ಕೊಡಬೇಕು ಅನ್ನೋದು ಕೂಡ ಇಲ್ಲೇ ಇವ್ರನ್ನೇ ಕೇಳೋಣ. ಸರ್, ಭೂಮಿ ಕೊಡಕ್ಕೆ ಸಿದ್ಧ ಅಂತ ಮುಂದಾಗಿದ್ದೀರಾ, ಭೂಮಿ ಯಾಕೆ ಕೊಡ್ತಾ ಇರೋದು ಸರ್? ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಮದುವೆಗಳಲ್ಲಿ ಸಾಲ ಮಾಡ್ಕೊಂಡವ್ರೆ, ಮನೆ ಕಟ್ಟಬೇಕು. ನಮ್ಮ ಕಷ್ಟ ಅಂದಾಗ ಯಾರಿಗೂ ಇಲ್ಲಿ ಮಾರೋಕ್ಕಾಗಲ್ಲ. ರೆಡ್ ಝೋನ್ ಮಾಡಿ 20 ವರ್ಷ ಆಗೈತೆ. ಹಂಗಾಗಿ ಇವಾಗ ನಾವು ವಿಧಿ ಇಲ್ದಿರ ಕೊಡಲೇಬೇಕಾಗೈತೆ. ಅದನ್ನೇನು ಅವರು ಪೂರ ಜಮೀನೇ ಕೊಡಿ ಅಂತ ಇಲ್ಲ. 50% ಜಾಗ ಉಳಿಸ್ಕೊಳ್ಳಿ, 50% ಇದಕ್ಕೆ ಈ ಜಾಯಿಂಟ್ ವೆಂಚರ್ ಕೊಡಿ ಅಂತ ಕೇಳ್ತವ್ರೆ. ಹಂಗಾಗಿ ನಾವೇನು ನಮ್ಮ ಮಕ್ಕಳನ್ನ ಓದಿಸೋಕ್ಕೆ, ಅಭಿವೃದ್ಧಿ ಪಡಿಸೋಕ್ಕೆ ನಾವು ಇವಾಗ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದೈತೆ. ಇದು ರೆಡ್ ಝೋನ್ ಇಲ್ಲ ಅಂದಿದ್ರೆ ನಮ್ಮ ಕಷ್ಟ ಅಂದಾಗ ನಾವು ಅರ್ಧ ಎಕರೆನೋ 3/4 ಎಕರೆನೋ ಮಾರ್ಕೊಂಡು ನಮ್ಮ ಕಷ್ಟನ ನೀಗಿಸ್ಕೊತಿದ್ವಿ. ಇವಾಗ ಇವ್ರು ರೆಡ್ ಝೋನ್ ಮಾಡಿರೋದ್ರಿಂದ ಯಾರೂ ಎಲ್ಲ ರೈಟು ಕಮ್ಮಿ ಕೇಳ್ತಾರೆ. ನಮ್ಗೆ ವಿಧಿನೇ ಇಲ್ಲ, ಇವಾಗ ಕೊಡಲೇಬೇಕು ಜಮೀನು. ಸಾಕಷ್ಟು ತೋಟಗಳಿದೆ ಅಂತ ಹೇಳ್ತಾ ಇದ್ದಾರೆ, ತೋಟಗಳು ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿನ ಜನರು ಎಲ್ಲಿಗೆ ಹೋಗ್ಬೇಕು ಜೀವನ ಮಾಡಕ್ಕೆ ಅನ್ನೋದು ಹೇಳ್ತಾ ಇರೋಂಥದ್ದು. ಸರ್ ಇವಾಗ ತೋಟ ಐತಿ ಅಂತ ಹೇಳ್ತೇವ್ರಷ್ಟೇ. ಈ ಬೈರ್ಮಂಗ್ಲ ನೀರು ಬೆಂಗಳೂರು ಗಲೀಜ ಆಸಿಡ್ಡು ಎಲ್ಲ ಬಂದು ಎಲ್ಲ ಫುಲ್ಲು ಕೊಲ್ಗೆಟ್ ಹೋಗೈತೆ ನೀರು. ಹಂಗಾಗಿ ಇಲ್ಲಿ ನೀರಲ್ಲಿ ಒಂದು ವಾರ ಕೆಲಸ ಮಾಡೋದು ಅಂದ್ರೆ ಕೈ ಕಾಲು ಎಲ್ಲ ಗಜ್ಜಿ ಎದ್ದೇಳ್ತೈತೆ. ಹಸಿರು ಬೆಳ್ಕೊಂಡದ ಅಷ್ಟೇನೆ. ಬಟ್ ಅಲ್ಲಿ ಯಾರು ಒಳ್ಳೆ ಬೆಳೆ ಬೆಳೆಯಕ್ಕಾಯ್ತಾ ಇಲ್ಲ ರೈತರುಗಳು. ಏನೇ ಬೆಳೆ ಇಕ್ಕಿದ್ರು ಎಲ್ಲ ನುಸಿ ಕೊಯ್ತದೆ. ಇವತ್ತು ಔಷಧಿ ರಾಸಾಯನಿಕ ಗೊಬ್ಬರ ತಂದು ನಾವು ಈ ನೀರ್ಗೆ ಹಾಕಿ ಯಾವ ಬೆಳೆ ಹಾಕಿದ್ರು ಯಾವುದೂ ಬರ್ತಾ ಇಲ್ಲ ಬೆಳೆಗಳು. ಇವತ್ತು ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಮಾತಾಡ್ಬೇಕು ಅಂತ. ಈ ಪ್ರಾಜೆಕ್ಟ್ ತಂದಿರೋದೇ ಕುಮಾರಸ್ವಾಮಿ. ಅವರಿಂದನೇ ಎಲ್ಲರಿಗೂ ತೊಂದರೆ ಆಗಿರೋ ಇಲ್ಲಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗಿರೋದು ಕುಮಾರಸ್ವಾಮಿನೇ. ರೆಡ್ ಜೋನ್ ಮಾಡಿರೋದು ಅವರೇ. ಜಮೀನು ಅವ್ರ ಫಾಲೋವರ್ಸ್ಗಳಿಗೆ ಬೇನಾಮಿ ಹೆಸರುಗಳಲ್ಲಿ ಜಮೀನು ಮಾಡಿದ್ದಾರೆ. ಇದು ಲಾಭ ಮಾಡೋಕೆ ಉದ್ದೇಶ ಇಟ್ಕೊಂಡು ಅವರು ಈ ಪ್ರಾಜೆಕ್ಟ್ ತಂದಿದ್ದಾರೆ. ಕೆಂಪು ಜೋನ್ ಮಾಡಿದ್ದಾರೆ, ರೆಡ್ ಜೋನ್. ಈಗ ಕುಮಾರಸ್ವಾಮಿ ಅವರು ಬಂದ್ರೆ ಅವ್ರ ಜೊತೆ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ರೆಡ್ ಜೋನ್ ಮಾಡಿದ್ರು 20 ವರ್ಷದಿಂದ ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕು. ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ಬೇರೆ ಸ್ಟೇಟ್ನವರು ಆಂಧ್ರದವರೆಲ್ಲ ಬಂದು ಈ ಜಾಗಗಳು ತಗೊಂಡಿದ್ದಾರೆ. 8 ಲಕ್ಷ 10 ಲಕ್ಷ ತಂಗಲ್ಲ ಇದೆಲ್ಲ ಮಾಡಿ ಯಾರು ಅವ್ರು ಬಂದವರು ಏನಕ್ಕೆ ಮಾಡಿದ್ರು? ರೆಡ್ ಜೋನ್ ಮೊದಲು ಎಲ್ಲೋ ಝೋನಲ್ಲಿತ್ತು. ಅಭಿವೃದ್ಧಿಗಳಾಗೋದು, ಇಂಡಸ್ಟ್ರಿಯಲ್ ಬರೋವು ಎಲ್ಲ ತೊಂದರೆ ಕೊಡ್ತಾ ಇರೋದು ಕುಮಾರಸ್ವಾಮಿಯವರಿಂದನೇ ತೊಂದರೆ ಆಯ್ತಾ ಇರೋದು. ಇದಿಷ್ಟು ಇಲ್ಲಿನ ರೈತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ನಾಯಕ್ ಜೊತೆ LSMV TV5 ಬಿಡದಿ.